ನೀವು ನನಗೆ ಪರಿಚಯ ಇದ್ದೀರಿ ಇಲ್ಲ. ಭಾಳ ವರ್ಷದಿಂದ ನಿಮ್ಮ ಊರಿಗೆ ನಾ ಬಂದಿದ್ವಿ. ಒಬ್ಬರು ಮಹಾರಾಜರು ಬಂದಿದ್ರು, ಕುಲರತ್ನ ಭೂಷಣ ಮಹಾರಾಜರು. ಅವರ ಜೊತೆಗೆ ನಾವು ಬಂದಿದ್ವಿ. ಭಾಳಷ್ಟು ಜನರಿಗೆ ಗೊತ್ತೈತಿ, ಭಾಳಷ್ಟು ಜನರಿಗೆ ಭಾಳ ಗೊತ್ತಿಲ್ಲ. ಹಂಗ ಪ್ರಸನ್ನ ಸಾಗರ ಮಹಾರಾಜರ ಚಾತುರ್ಮಾಸ ಆದ ಸಲ ಏನಾಗಿತ್ರಿ? ಸಾರಾಪುರ ಊರೊಳಗಾಗಿತ್ತು. ಎಲ್ಲಾಗಿತ್ರಿ? ಸಾರಾಪುರ ಊರೊಳಗಾಗಿತ್ತು. ಅದಕ್ಕಿಂತ ಮೊದಲು ಎಲ್ಲಿಗಿತ್ರಿ? ಘಟ್ಟಾಪುರ ಒಳಗಾಗಿತ್ತು. ಬಹಳ ಶಾಂತ ಸ್ವಭಾವದವರು. ಇವ್ರ ಗುರುಗಳ ಹೆಸರೇನ್ರಿ? ಪೂಜ್ಯ ಶಿವಸಾಗರ ಮಹಾರಾಜರು. ಅವರು ಶಾಂತ ಸ್ವಭಾವದವರು ಇದ್ರು, ಸ್ವಲ್ಪ ತರಕಟ್ಟು ಇದ್ರು. ಅಭ್ಯಾಸ ಭಾಳ ಇತ್ತು, ಆದ್ರೆ ಸ್ವಭಾವ ಜನ ಕಡಕಿತ್ತು. ಆದ್ರೆ ನಮ್ಮ ಪೂಜ್ಯ ಪ್ರಸನ್ನ ಸಾಗರ ಮಹಾರಾಜರ ಹೆಂಗೆ ಸ್ವಭಾವ ಐತಂದ್ರ ಅತಿ ಶಾಂತ ಸ್ವಭಾವ ಐತಿ. ದೊಡ್ಡವ್ರು ಬರಲಿ, ಸಣ್ಣವ್ರು ಬರಲಿ, ಆಯಿಗಳು ಬರಲಿ, ಅಜ್ಜಗಳು ಬರಲಿ, ಸಣ್ಣ ಮಕ್ಕಳು ಬರಲಿ, ಎಲ್ಲರನ್ನ ಹೊಂದಿಕೊಂಡು ಎಲ್ಲರ ಜೊತೆಗೆ ವಿನಯದಿಂದ ಅತಿ ವಿಜೃಂಭಣೆಯಿಂದ ಎಲ್ಲರ ಜೊತೆಗೆ ಹೊಂದಿಕೊಂಡು ಹೋಗುವಂತ ಈ ಸಂತರು ಶರಣರು. ಇದಕ್ಕೆಲ್ಲ ಪುರುಷಾರ್ಥ ಯಾರು ಮಾಡಿದ್ರು? ನಿಮ್ಮ ಊರದ ಮಹಿಳಾ ಮಂಡಳದವರು. ನಮ್ಮೂರಿಗೆ ಮುನಿಗಳನ್ನ ಚಾತುರ್ಮಾಸಕ್ಕೆ ತರಬೇಕು ಅನ್ನುವಂಥ ಒಂದು ಆಶೆ, ಒಂದು ಜಿಜ್ಞಾಸೆ. ನೋಡ್ರಿ, ಎಲ್ಲ ಮೊಬೈಲ್ ಯುಗದೊಳಗ, ಟಿವಿ ಯುಗದೊಳಗ ಎಲ್ಲ ಧರ್ಮದಿಂದ ದೂರ ಆಗಕತ್ತಾರ, ಧರ್ಮ ಬಿಟ್ಟು ದೂರ ಹೋಗಕತ್ತಾರ. ಅಂಥದ್ರೊಳಗ ಎಲ್ಲಿ ಮುಂದುವರೆಯವರ ನಾವು ಮಹಾರಾಜರನ್ನ ಚಾತುರ್ಮಾಸಕ್ಕೆ ತರಬೇಕು, ನಮ್ಮ ಊರೊಳಗೆ ಧರ್ಮ ಪ್ರಭಾವನೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಈ ಹೆಣ್ಮಕ್ಳಾಗಲಿ ಗಂಡು ಎಲ್ಲವೂ ಮುನಿಗಳನ್ನ ಅದ್ದೂರಿಯಿಂದ ಅಲ್ಲಿಂದ ಬಾರಿಸುತ್ತಾ ಓದುತ್ತಾ ಎಲ್ಲ ಮಾಡ್ಕೊತ ಏನ್ ಮಾಡ್ರಿ? ಸ್ವಾಗತವನ್ನ ಮಾಡ್ಕೊಂಡು ಬಂದ್ರಿ. ಇದು ಸಹಿತ ಪಂಚಮ ಕಾಲದೊಳಗ ಒಂದು ಸಂತೋಷದ ವಿಷಯ. ಯಾಕಂದ್ರೆ ಧರ್ಮದಿಂದ ಎಲ್ಲರೂ ದೂರ ಸರಿಯಾಕತ್ತಾರೆ. ದೊಡ್ಡವ್ರಿದ್ರು ಸಹಿತ, ಸಣ್ಣವ್ರಿದ್ರು ಸಹಿತ ನಮ್ಮನ್ನು ಹಿಡ್ಕೊಂಡು ಎಲ್ಲರೂ ಬರೀ ಮೊಬೈಲ್ ತೆಕ್ಕೋತ್ರೊಳಗೆ ಹೊಂಟಾರ. ಎಲ್ಲರೂ ಮೊಬೈಲ್ದಾಗ ಬೀಜ ಇಟ್ಟಿದಾರ, ಧರ್ಮದಿಂದ ದೂರ ಆಗಕತ್ತಾರ. ಅದಕ್ಕೆ ಇಂಥ ಸಮಯದೊಳಗ ನೀವೆಲ್ಲರೂ ಒಂದು ಪುಣ್ಯ ಪಡ್ಕೊಂತ ನೋಡ್ರಿ. ಒಬ್ಬರು ಮುನ್ಗೋಳಿ ಇದ್ರಂದ್ರ ಎಲ್ಲಿಂದ ಬರ್ತಾರ ನೋಡ್ರಿ. ಮುನ್ನೋಳಿ ಹುಡುಕಾಡ್ಕೊಂಡು ಬರ್ತಾರ. ಮುನ್ನೋಳಿ ಒಳಗ ಒಬ್ಬರು ಮಹಾರಾಜರು ಚಾತುರ್ಮಾಸಕದಾರು, ಅವರ ದರ್ಶನಕ್ಕೆ ಹೋಗ್ಬೇಕು, ಅವರೆಲ್ಲ ಆಹಾರ ಕೊಡ್ಬೇಕು ಅನ್ನುವಂಥ ಉದ್ದೇಶದಿಂದ ಎಲ್ಲೆಲ್ಲೂ ಬರ್ತಾರೋ. ನಿಮ್ಮ ಊರ್ದು ಏನಾಗ್ತೈತೆ, ಎಲ್ಲಾ ಕಡೆ ಕೀರ್ತಿ ಹೋಗ್ತೈತಿ. ಹಂಗೆ ಇವತ್ತ ಎಲ್ಲರಿಗೂ ಸಂತೋಷದ ವಿಷಯ. ಚಾತುರ್ಮಾಸ ಅಂದ್ರೆ ಇದೇ ಪಂಡಿತ ಹೇಳಿರು, 4 ತಿಂಗಳುಗಳ ತನಕ ಒಂದ ಊರಲ್ಲಿ ನಿಂತು. ಒಂದು ಶ್ರಾವಕ ಧರ್ಮ, ಒಂದು ಮುನಿ ಧರ್ಮ, 2 ಧರ್ಮದ. ಶ್ರಾವಕರಂದ್ರಿ ಮನೆಯಲ್ಲಿದ್ದುಕೊಂಡು ದಾನ ಧರ್ಮ ಪೂಜೆ ಪುನಸ್ಕಾರ ಜಪ ತಪ ಮಾಡುವಂತ ನಾವು ಎಲ್ಲರೂ ಶ್ರಾವಕರು. ಇನ್ನು ಮುನಿಗಳು, ಅವ್ರಿಗೆ ಮನೆ ಇಲ್ಲ, ಅವ್ರಿಗೆ ಮಠ ಇಲ್ಲ, ಅವ್ರಿಗೆ ಹೊಲ ಇಲ್ಲ, ಏನೂ ಇಲ್ಲ. ಅವ್ರು ವಿಹಾರ ಮಾಡ್ಕೋತ ಯಾವ ರೀತಿ ಪಕ್ಷಿಗಳು ತಿರುಗಾಡ್ತಾವಲ್ಲ, ಪಕ್ಷಿಗಳಿಗೆ ಇಲ್ಲಿ ಇರ್ತಾವು, ನಾಳೆ ಅವತ್ರ ಹೊಟ್ಟೆ ತುಂಬ ಬೇರೆ ಕಡೆ ಹೋಗ್ತಾವು. ಹಂಗೆ ಮುಗಂಬರ ಮುನಿಗಳಂದ್ರೆ ವಿಹಾರ ಮಾಡ್ಕೋತ ಎಲ್ಲ ಕಡೆ ವಿಹಾರ ಮಾಡ್ತಾರೋ. ಭಾಳ ವರ್ಷದಿಂದ ಸಿಟಿ ಒಳಗೆ ಗೋರ್ಖಾಗಳು ಬರ್ತಿದ್ರು. ಗೋರ್ಖಾಗಳು ಬರ್ತೈತಿ, ಹೆಸರು ಕೇಳಿದ್ರಿ. ಹಳ್ಳಿಯಾಗಿರ್ತಿರ್ಕಿಲ್ಲ, ಸಿಟಿಯಾಗಿರ್ತಿದ್ರು. ಅವ್ರು ರಾತ್ರಿ ಕೈಯಾಗ ಒಂದು ಬಡಿಗೆ ತಗೊಂಡು ಬಂದ ಟಕ್ 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 ಅಂತ ರಾತ್ರಿ 12ದಾಗ ಎಲ್ಲರಿಗೆ ಎಚ್ಚರಿಕೆ ಮಾಡ್ಕೊತ ಹೋಗ್ತಾರೆ. ಯಾಕ್ರಿ? ಕಳ್ಳರು ಬರುತ್ತಿದ್ದಾರೆ, ಎಚ್ಚರೆ ಮಾಡ್ರಿ, ಕಳ್ಳರು ಬರುತ್ತಾರೆ, ಎಚ್ಚರಿಕೆ, ಭಾಳ ನಿದ್ದೆ ಮಾಡಿ ಮಲ್ಕೋಬೇಡ್ರಿ. ಹಂಗ ಈ ಸಾಧುಗಳು ಏನ್ ಮಾಡ್ತಾರಂದ್ರ ಧರ್ಮದಿಂದ ದೂರ ಆಗುವಂತವ್ರನ್ನ ಧರ್ಮದ ಕಡೆ ತಗೊಂಡ್ಬರೋ ಸಂಬಂಧ ಚಾತುರ್ಮಾಸವನ್ನ ಮಾಡ್ತಾರ. ಅದಕ್ಕೆ ಈ ಪ್ರಕಾರ ನಿಮ್ಮ ಒಳಗ ಇವತ್ತು ಚಾತುರ್ಮಾಸ ಪ್ರಾರಂಭ ಐತಿ. ಅದಕ್ಕಿಂತ ಮೊದಲು ಒಂದು ಭಕ್ತಿ ಗೀತೆಯನ್ನು, ಆ ನಂತರ ಮುಂದಿನ ಕಾರ್ಯಕ್ರಮ ಪಂಡಿತರು ಪ್ರಾರಂಭ ಮಾಡ್ತಾರೋ. ಎಲ್ಲರೂ ಏನ್ ಮಾಡ್ಬೇಕಂದ್ರ ಈ ಕಡೆ ಒಂದ್ಸಲ ಬಾರಿಸ್ಬೇಕು. ಬಾದುಷನ್ ಬಾರಿಸಿದ್ರಿ, ಈ ಕಡೆ ಬಾರಿಸ್ರಿ. ಭಕ್ತಿ ಗೀತೆ ಅನ್ನೋಣ. ದಿನ ನಿನ್ನ ನಾಮ ಎಂತ ಚಂದ ನಾಮ, ಚಂದನಾಮ, ಎಲ್ಲ ಭಕ್ತ ಜನಗೂ ಬೇಕು ನಿಮ್ಮ ನಾಮ, ಎಲ್ಲ ಭಕ್ತ ಜನಗೂ ಬೇಕು ನಿನ್ನ ನಾಮ. ಮುನಿ ನಿಮ್ಮ ನಾಮ ಎಂತ ಚಂದ ನಾಮ, ನಿನ್ನ ನಾಮ ಎಂತ ಚಂದನಾಮ, ಎಲ್ಲ ಭಕ್ತ ಜನಗೂ ಬೇಕು ನಿಮ್ಮ ನಾಮ.